ಜನ್ಮ ಜಾತಕ ಏನು ಹೇಳುತ್ತೆ? ಜನ್ಮ ಜಾತಕದಲ್ಲಿ ಅವ್ರಿಗೆ ಒಂದು ಏನು ಗುರು ದಶಾಭುಕ್ತಿ ನಡೀತಾ ಇತ್ತು, ಈಗ ನಂತರ ಶನಿ ದಶಾಭುಕ್ತಿ ಕೂಡ 2027ಕ್ಕೆ ಪ್ರಾರಂಭ ಆಗೋದ್ರಿಂದ ಅವ್ರಿಗೆ ರಾಜಕೀಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. 2027 ನಂತರ ರಾಜಕೀಯ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಅನುಮಾನ ಬೇಡ. ಹಾಗಾಗಿ ತುಂಬ ಒಳ್ಳೆಯ ಸ್ಥಾನವನ್ನು ಅವ್ರಿಗೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. 2027 ನಂತರ ಅವರ ಜೀವನ ಶೈಲಿ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ. ಈಗ 2024 ಅಂತ್ಯಕಾಲದಲ್ಲಿದ್ದೇವೆ ನಾವು. ಇನ್ನು 2 ತಿಂಗಳು ಕಳೆದ್ರೆ 2024 ಕ್ಲೋಸ್ ಆಗ್ತದೆ. 25, 26 2 ವರ್ಷ ಕಳೆದ ಮೇಲೆ 27ನೇ ಇಸ್ವಿಯಿಂದ ಅವ್ರಿಗೆ ಒಳ್ಳೆಯ ಸಮಯ ಕೂಡ ಪ್ರಾರಂಭವಾಗ್ತಕ್ಕಂಥದ್ದೇ. ಕೆಲವೊಂದು ವಿಚಾರಗಳಿಂದ ಮುಕ್ತಿನೂ ಕೂಡ ಹೊಂದಬಹುದು. ಅಷ್ಟರೊಳಗೆ ಹೊಂದಿ ಒಳ್ಳೆ ರೀತಿಯಾದಂಥ ಒಂದು ಜೀವನ ನಡೆಸಲಿಕ್ಕೆ ಒಂದು ಅವಕಾಶವನ್ನು ದೇವಿ ಕಲ್ಪಿಸ್ಕೊಡ್ತಾಳೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಕು. ರಾಜಕೀಯ ಪ್ರವೇಶನ ಮಾಡ್ತಾರೆ. ಖಂಡಿತವಾಗೂ ಆ ಒಂದು ಯೋಗ ಇದೆ ಅವರಿಗೆ. ಯೋಗ ಇರೋದ್ರಿಂದ ಅದಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ಅದೇ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ದಶಾಭಕ್ತಿಗಳು ಮನುಷ್ಯನ ಜೀವನವನ್ನೇ ಕೂಡ ಬದಲಾಯಿಸ್ಬಿಡ್ತಾರೆ. ಏಕೆಂದರೆ ಒಳ್ಳೆಯದು ಪ್ರಾರಂಭ ಆಗಬೇಕು ಅಂದಾಗ ಕೆಟ್ಟದ್ದು ಯಾವುದೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆ ರೀತಿಯಾಗಿ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ದೇವಿ ಆಶೀರ್ವಾದ ಆಗಿರೋದ್ರಿಂದ ಅವರ ಜೀವನ ಸುಗಮವಾಗಿ ನಡೀತಕ್ಕಂಥದ್ದು ಕೆಲವೊಂದು ಸೂಚನೆಗಳನ್ನ ಅಮ್ಮನವ್ರು ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಒಳ್ಳೆಯದಾಗುತ್ತೆ. ಈಗ ಗುರುಗಳೇ, ಅಮ್ಮನವರು ಹೂವು ಕೊಟ್ಟರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಒಂದು ಕ್ಷೇತ್ರದಲ್ಲಿ ವಿಶೇಷತೆ ಏನು ಅಂದರೆ, ಅಮ್ಮನವ್ರು ಒಂದ್ಸಲಿ ಪ್ರಸಾದ ಕೊಟ್ಟ ಮೇಲೆ ಇಲ್ಲಿವರೆಗೂ ಕೂಡ ಯಾವುದೂ ಕೂಡ ಅದು ನಿರಾಶೆ ಆಗಿರ್ತಕ್ಕಂಥದ್ದಿಲ್ಲ. ಸಾಕಷ್ಟು ರೀತಿಯಾದಂಥ ಒಳ್ಳೆಯದೇ ಕೂಡ ನಡ್ಕೊಂಡ್ಬಂದಿರ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಉದಾಹರಣೆ ಅಂದರೆ, ನಮ್ಮ ಹೆಮ್ಮೆಯ ಕನ್ನಡಿಗರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ HD ದೇವೇಗೌಡರು ಸಾಹೇಬರು ಕೂಡ ಇಲ್ಲಿ ಒಂದು ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದಾದ ನಂತರ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿ ಆಗಿರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಶಿರಾದಲ್ಲಿರ್ತಕ್ಕಂಥ ಮಾಜಿಯವರು ಏನಿದ್ರು, ನಮ್ಮ ಸತ್ಯನಾರಾಯಣ ಆಗಿರ್ಬೋದು, ಮತ್ತು ವಾಸಣ್ಣವರಾಗಿರ್ಬೋದು, BML ಕಾಂತರಾಜ್ ಆಗಿರ್ಬೋದು, ಗೌರಿಶಂಕರ್ ಆಗಿರ್ಬೋದು, ಸುರೇಶ್ ಗೌಡ್ರ ಆಗಿರ್ಬೋದು, ಅಥವಾ ಪರಮೇಶ್ವರ ಆಗಿರ್ಬೋದು, ಮುದ್ದನ್ಮೇಗೌಡ, ಸಾಕಷ್ಟು ರೀತಿಯಾದಂಥ ರಾಜಕೀಯ ವ್ಯಕ್ತಿಗಳೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟು ಇರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಪ್ರಸಾದ ಆಗಿರೋದ್ರಿಂದ ಖಂಡಿತವಾಗೂ ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಭಾವನೆಗಳು ಮೂಡ್ತಾ ಹೋಗುತ್ತೆ. ಯಾಕೆಂದರೆ ಆ ದೇವಿಯ ಶಕ್ತಿಯನ್ನು ಅರ್ಥವ್ರು ಯಾರೂ ಕೂಡ ಇಲ್ಲ. ಯಾಕೆಂದರೆ ಭಕ್ತಾದಿಗಳು ಸಾಕಷ್ಟು ಜನ ಹೇಳ್ತಾ ಹೋಗ್ತಾರೆ ಈ ಕ್ಷೇತ್ರದ ಬಗ್ಗೆ. ಆಗ ನಮಗೆ ತುಂಬ ಖುಷಿ ಆಗುತ್ತೆ. ನಾವು ಹಿಂಗೆ ಕೇಳ್ಕೊಂಡು ಹೋಗಿದ್ವಿ, ನಮ್ಗೆ ಒಳ್ಳೇದಾಯಿತು, ಈ ರೀತಿ ನಡ್ಕೊಂಡ್ವಿ, ನಮ್ಗೆ ಒಳ್ಳೇದಾಯಿತು ಅಂತೇಳಿ ಸಾಕಷ್ಟು ಜನ ಹೇಳ್ತಾರಲ್ಲ. ಅದನ್ನೆಲ್ಲ ಕೇಳ್ಕೊಂಡಾಗ ಖಂಡಿತವಾಗೂ ಹೂ ಪ್ರಸಾದ ಕೊಟ್ಟಿರೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.